ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಮೂಡ್ ಆಫ್ ದ ನೇಷನ್ ಸಮೀಕ್ಷೆಯನ್ನು ನಡೆಸಿದೆ. ಸರಳ ಬಹುಮತದ ಸನಿಹಕ್ಕೆ ಬಂದಿದ್ದಂತಹ ಮೋದಿ ನೇತೃತ್ವದ ಬಿಜೆಪಿ ಈ ಕ್ಷಣಕ್ಕೆ ಚುನಾವಣೆ ನಡೆದ್ರೆ ಎಷ್ಟು ಸ್ಥಾನ ಪಡೆಯುತ್ತೆ, ಬಹುದೊಡ್ಡ ದಿಗ್ವಿಜಯವನ್ನ ಸಾಧಿಸುತ್ತೆ ಅನ್ನೋದನ್ನ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಸಮೀಕ್ಷೆ ಏನಿದೆ ಅದು ಸ್ಪಷ್ಟವಾಗಿ ಹೇಳ್ತಿದೆ. ನೋಡಿ, ಈ ಸಮೀಕ್ಷೆಯ ಪ್ರಕಾರ 3 ಪ್ರಮುಖ ವಿಧಾನಸಭಾ ಚುನಾವಣೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಗೆಲುವಿನ ಮೂಲಕ ಎನ್ಡಿಎ ಮೈತ್ರಿಕೂಟ ಚೇತರಿಸಿಕೊಂಡಿದ್ದು, ಇಂದೇ ಲೋಕಸಭಾ ಚುನಾವಣೆ ನಡೆದ್ರೆ ಎನ್ಡಿಎ ಮೈತ್ರಿಕೂಟ 324 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಿದೆ. ಇನ್ನೊಂದು ಕಡೆ 2024ರಲ್ಲಿ 234 ಸ್ಥಾನಗಳನ್ನು ಗೆದ್ದು ಎನ್ಡಿಎಗೆ ಆಘಾತ ನೀಡಿದ್ದಂತಹ ಇಂಡಿಯಾ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳ ಟೀಮ್ ಏನಿದೆ, ಈಗ ಚುನಾವಣೆ ನಡೆದರೆ ಅವರು 208 ಸ್ಥಾನಗಳನ್ನು ಪಡೆಯೋಕಷ್ಟೇ ಸಾಧ್ಯವಾಗುತ್ತೆ ಅನ್ನೋದನ್ನ ಹೇಳಿದೆ. ಈ ಸಮೀಕ್ಷೆಯಲ್ಲಿ ಮತ್ತೊಂದು ವಿಚಾರ ಏನಂದ್ರೆ 2025ರ ಜುಲೈ 1ರಿಂದ ಆಗಸ್ಟ್ 14ರವರೆಗೆ ನಡೆಸಲಾಗಿರುವಂತಹ ಈ ಸಮೀಕ್ಷೆಯಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ 54,788 ವ್ಯಕ್ತಿಗಳನ್ನು ಸಮೀಕ್ಷೆ ಮಾಡಲಾಗಿದ್ದು, ಸಿ ವೋಟರ್ನ ನಿಯಮಿತ ಟ್ರ್ಯಾಕರ್ ಡಾಟಾ ಮೂಲಕ ಹೆಚ್ಚುವರಿಯಾಗಿ 1,52,038 ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಇಂಥದ್ದೊಂದು ಸಮೀಕ್ಷೆಯ ವಿಶ್ಲೇಷಣೆಯನ್ನು ನೀಡಲಾಗಿದೆ. ಅಲ್ಲಿಗೆ ಒಟ್ಟಿಗೆ ಈ ಸಮೀಕ್ಷೆಗೆ 2,06,826 ಜನ ಭಾಗಿಯಾಗಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ 543 ಸ್ಥಾನಗಳ ಪೈಕಿ 240 ಸ್ಥಾನಗಳನ್ನು ಪಡೆದಿದ್ದಂತಹ ಬಿಜೆಪಿ ಸ್ವಂತವಾಗಿ ಸರ್ಕಾರ ರಚಿಸಲು ಸರಳ ಬಹುಮತಕ್ಕೆ ಅಗತ್ಯವಿರುವ 272 ಸ್ಥಾನಗಳಿಗೆ 32 ಸ್ಥಾನಗಳ ಕೊರತೆಯಾಗಿತ್ತು. ತೆಲುಗುದೇಶಂ ಮತ್ತು ಜೆಡಿಯು ಮತ್ತಿತರ ಪಾಲುದಾರರೊಂದಿಗೆ ಇನ್ಕ್ಲೂಡಿಂಗ್ ಜೆಡಿಎಸ್ ಒಟ್ಟಾರೆ 293 ಸ್ಥಾನಗಳೊಂದಿಗೆ ಬಿಜೆಪಿ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರವನ್ನು 3ನೇ ಬಾರಿ ರಚಿಸಿತ್ತು. ಇದೀಗ ಇದೇ ಎನ್ಡಿಎ ಈಗ ಚುನಾವಣೆ ನಡೆದರೆ 324 ಸ್ಥಾನಗಳನ್ನು ಪಡೆಯುತ್ತೆ ಅನ್ನುವಂತಹ ಮಹತ್ವದ ಸಮೀಕ್ಷೆಯನ್ನು ಕೊಟ್ಟಿದೆ. ಹಾಗಿದ್ರೆ ರಾಹುಲ್ ಗಾಂಧಿ ಅವರ ಸಾಲು ಸಾಲು ರ್ಯಾಲಿಗಳು, ಅವರ ಹಿಂದೆ ಸಾಗುವಂತಹ ಜನರ ದಂಡು ಎಲ್ಲವೂ ಕೂಡ ಏನಾಗ್ತಿದೆ? ಮತ್ತೆ ಚುನಾವಣಾ ಆಯೋಗದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ವೋಟ್ ಚೋರಿ ಆಗ್ತಿದೆ, ಬಿಜೆಪಿ ಮತ್ತು ಚುನಾವಣಾ ಆಯೋಗ ಒಟ್ಟಿಗೆ ಸೇರ್ಕೊಂಡಿದೆ, ಆ ಕಾರಣಕ್ಕೋಸ್ಕರನೇ ಇಂಥದ್ದೊಂದು ಗೆಲುವು ಬರ್ತಿದೆ ಅಂತ ಗಂಭೀರ ಆರೋಪ ಮಾಡ್ತಿರುವಂತಹ ರಾಹುಲ್ ಗಾಂಧಿ ಅವರ ಇಂಡಿಯಾ ಕೂಟ ಈ ಕ್ಷಣಕ್ಕೆ ಚುನಾವಣೆ ನಡೆದರೆ ಕಳೆದ 2024ರಲ್ಲಿ ಪಡ್ಕೊಂಡಂತಹ ಸ್ಥಾನಗಳಿಗಿಂತ ಕಡಿಮೆ ಕೇವಲ 208 ಸ್ಥಾನಗಳನ್ನು ಪಡೆಯುತ್ತೆ ಅನ್ನೋದಾದ್ರೆ ಸಮೀಕ್ಷೆ ಯಾವುದು ಸರಿ? ಮೋದಿಯವರ ಬಹುದೊಡ್ಡ ಗೆಲುವು ಅನ್ನುವಂಥದ್ದ, ಅಥವಾ ರಾಹುಲ್ ಗಾಂಧಿ ಅವರಿಗೆ ಅವರ ಟೀಮ್ಗೆ ಕೇವಲ 208 ಸ್ಥಾನ ಸಿಗುತ್ತೆ ಅನ್ನುವಂಥದ್ದ? ಕಮೆಂಟ್ ಮಾಡಿ.